ಜಾಹೀರಾತು ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ಮಹಾ ದೋಖಾನ. ಕೇಂದ್ರ ಸರ್ಕಾರದ ಯೋಜನೆ ಟೀಕಿಸೋಕೆ ಜನರ ದುಡ್ಡನ್ನ ಬಳಕೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಕೇಂದ್ರವನ್ನ ಟೀಕಿಸೋಕೆ ಜಾಹೀರಾತು ರೂಪ ಬಳಸಿದ್ದು ತಪ್ಪಲ್ವಾ? ನೋಡಿ, ಜಾಹೀರಾತಿನ ಹೆಸರಲ್ಲಿ ಕಾಂಗ್ರೆಸ್ನಿಂದ ಮಹಾ ದೋಖಾನ ಇದು. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆಯನ್ನ ಟೀಕಿಸುವಂತ ಬರದಲ್ಲಿ ಜನರ ದುಡ್ಡನ್ನ ಬಳಕೆ ಮಾಡ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಕೇಂದ್ರ ಸರ್ಕಾರವನ್ನ ಟೀಕಿಸೋಕೆ ಜಾಹೀರಾತು ರೂಪ ಬಳಸಿದ್ದು ತಪ್ಪಲ್ವಾ? ಕೇಂದ್ರವನ್ನ ಟೀಕಿಸುವ ಜಾಹೀರಾತಿಗೆ ಕೊಟ್ಟಿದ್ದಿದೆಯಲ್ಲ ದುಡ್ಡು, ಯಾರಪ್ಪನ ದುಡ್ಡದು? ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇಲ್ವಾ? ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳಿಗೆ ಈ ರೀತಿಯ ಅಧಿಕಾರ ಕೊಟ್ಟಿದ್ಯಾರು? ಈ ಮಹಾನ್ ಕ್ರಿಯೇಟಿವಿಟಿ ಜಾಹೀರಾತಿಗೆ ಪರ್ಮಿಷನ್ ಇರಬೇಕಲ್ಲ, ಪರ್ಮಿಷನ್ ಕೊಟ್ಟಂತ ವ್ಯಕ್ತಿ ಯಾರು? ಜಾಹೀರಾತು ಕೊಟ್ಟ RDPR ಅಧಿಕಾರಿಗಳನ್ನ ಮೊದಲು ಸಸ್ಪೆಂಡ್ ಮಾಡಿ. RDPR ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಯಾಕಂತಂದ್ರೆ ನೀವು ಕೇಂದ್ರ ಸರ್ಕಾರವನ್ನ ಟೀಕಿಸ್ತೀರಿ, ಮತ್ತೊಂದು ಮಾಡ್ತೀರಿ, ಅವ್ರ ಕಡೆ ಆರೋಪ ಮಾಡ್ತೀರಿ ಅಂತ ಅಂದ್ರೆ ಓಕೆ, ಬಟ್ ಅದಕ್ಕೆ ಜಾಹೀರಾತು ರೂಪ ಕೊಟ್ಟಿದ್ ಯಾರು? ಅದಕ್ಕೆ ಪರ್ಮಿಷನ್ ಎಲ್ಲಿಂದ ಸಿಕ್ತು? ಯಾಕೆ ಜನರ ದುಡ್ಡನ್ನ ನೀವು ಬಳಕೆ ಮಾಡ್ಕೊಳ್ತಿದ್ದೀರಿ? ಎಲ್ಲ ಪೇಪರ್ಗಳಲ್ಲೂ ಬಂದಿದೆ ಆಲ್ಮೋಸ್ಟ್. ಕೇಂದ್ರ ಸರ್ಕಾರದ ಯೋಜನೆಯನ್ನ ಟೀಕಿಸೋದಕ್ಕೆ ನೀವು ಬೇರೆ ಬೇರೆ ಆಪ್ಷನ್ಗಳಿದೆ, ಬಟ್ ಅದನ್ನ ಜನರ ದುಡ್ಡನ್ನ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ತಪ್ಪಿದು. ಇಂಥ ಜಾಹೀರಾತಿಗೆ ರಾಜ್ಯದ ಜನರ ತೆರಿಗೆಯ ದುಡ್ಡು ಬಳಸಿದ್ದೆಷ್ಟರ ಮಟ್ಟಿಗೆ ಸರಿ? ಅಧಿಕಾರಿಗಳು ಅವರ ತೆವಲಿಗೆ ಅಂತ ಜಾಹೀರಾತು ಕೊಟ್ಟಿದ್ದಾರೆ. ಕೋಟಿ ಗಟ್ಟಲೆ ಜಾಹೀರಾತು ಕೊಡೋದಕ್ಕೆ ಹಣ ಇದೆ, ಆದ್ರೆ ಶಾಸಕರು ಅನುದಾನ ಇಲ್ಲ ಅಂತ ಕೇಳ್ತಿದ್ದಾರೆ. ಅಸಲಿಗೆ ತೆರಿಗೆ ವಂಚನೆ ಇದು. ಜಾಹೀರಾತಿನಲ್ಲಿ ಗಾಂಧಿ ಜೊತೆ ರಾಹುಲ್ ಫೋಟೋ ಇದೆಯಾ ಗೊತ್ತಿಲ್ಲ. ಸರ್ಕಾರದ ಮನ್ರೇಗಾ ಜಾಹೀರಾತಿಗೆ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಈ ವೇಳೆ ಎದ್ದು ನಿಂತು ಅದರಲ್ಲೇ ಇದೆ ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಸಂಘ ಪ್ಲಸ್ ಅಪ್ಪ ಸಂಘಪ್ಪ ಅಂತ ಇದೆ ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ವೇಳೆ ಎಂಟ್ರಿ ಕೊಟ್ಟಂತ ಯತ್ನಾಳ್ ಅವರು ಸರ್ಕಾರದ ಕಾಲೆಳೆದಿದ್ದಾರೆ. ಸಂಗಪ್ಪ ಅಂತ ಮಂಗಪ್ಪನವರು ಜಾಹೀರಾತು ಕೊಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇಂಥ ಜಾಹೀರಾತಿಗೆ ರಾಜ್ಯದ ಜನರ ತೆರಿಗೆಯ ದುಡ್ಡು ಬಳಸಿದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ತೆವಲಿಗೆ ಅಂತ ಜಾಹೀರಾತನ್ನ ಕೊಟ್ಟಿದ್ದಾರೆ. ಅದೆದುರುಗಡೆ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದೆದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನ್ಗ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕಾದ್ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ. ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಹಾ ಆಯ್ತು, ಯಾವುದು ಇಲ್ಲ, ಇದಿಲ್ಲ ಬಿಡಿ. ಹಾ ಯಾವ್ದು ಇಲ್ಲ ಇಲ್ಲಿ. ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ ಪತ್ರಿಕೆಯಲ್ಲಿ ಬಿಡಿ. ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ? ನಾವು ಸಂಗಪ್ಪ ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರು ಇದೇ ಅಪೇಕ್ಷೆ. ಏನ್ ಹೇಳಿದ್ರು ಕಲಿಯಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತ ನೀವೇನ್ ಮಾತಾಡೋದು? ಅಲ್ಲಿ ಕೂತ್ಕೊಳ್ಳೇನು ಚಂದ ಹೆಸರು ಗೊತ್ತಿರೋದು ಮಾತಾಡ್ತಿದ್ದಾರೆ. ಪ್ರತಿಪಕ್ಷ ಮಾತಾಡ್ತಿದ್ದಾರೆ, ನೀವೆಲ್ಲ ಮಾತಾಡ್ತಿದ್ದೇನೆ. ಅಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್. ಆಯ್ತು, ಓಕೆ. ಪ್ರತಿಪಕ್ಷ ನಾಯಕರು ಹೇಳಿಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ಮಿನಿಟ್. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಹೇಳ್ಬಿಟ್ರೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಡ. ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಕೇಂದ್ರ ಸರ್ಕಾರವನ್ನ ಟೀಕಿಸೋದು ಓಕೆ, ಅದು ಅವರಿಗೆ ಹಕ್ಕಿದೆ, ಬಟ್ ಆದರೆ ಅದಕ್ಕೆ ಜಾಹೀರಾತು ರೂಪ ಕೊಟ್ಟಿದ್ದು ಜನರ ತೆರಿಗೆ ದುಡ್ಡನ್ನು ಬಳಕೆ ಮಾಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ?
ಖಂಡಿತ ಪ್ರಭು, ಇದೇ ವಿಚಾರವನ್ನ ಇವತ್ತು ಬಿಜೆಪಿ ಪ್ರಸ್ತಾಪವನ್ನ ಮಾಡಿರುವಂತದ್ದು. ರಾಜ್ಯ ಸರ್ಕಾರ ಯಾವ ರೀತಿ ಮನ್ರೇಗಾ ವಿಚಾರದಲ್ಲಿ ನಡೆದುಕೊಳ್ತಾ ಇದೆ, ಅದರಲ್ಲೂ ಕೂಡ ಜಾಹೀರಾತು ನೀಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋ ನಿಟ್ಟಿನಲ್ಲಿ ಜಾಹೀರಾತನ್ನ ಪ್ರಕಟ ಮಾಡಿದೆ. ಆ ಒಂದು ಜಾಹೀರಾತಿನಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನ ಅಳವಡಿಸಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಮಹಾತ್ಮ ಗಾಂಧಿಯವರು ಹೇಳಿದಂತಹ ಆಶಯಗಳೇನು, ಅವರು ಹೇಳಿದಂತಹ ನಡೆಗಳ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಳ್ಳುತ್ತಿದೆ, ಜೊತೆಗೆ ರಾಜ್ಯದ ತೆರಿಗೆ ಹಣವನ್ನ ಯಾಕೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಈಗ ಕರೆದಿರುವಂತಹ ಅಧಿವೇಶನವೂ ಕೂಡ ಜನರ ತೆರಿಗೆ ಹಣದಿಂದ ನಡೀತಾ ಇದೆ, ಇದು ಪೋಲಾಗ್ತಾ ಇದೆ, ಇದನ್ನ ಯಾವ ರೀತಿ ನೀವು ಮಾಡ್ತಿದ್ದೀರಿ ಅನ್ನುವಂಥ ಒಂದು ಆಕ್ರೋಶವನ್ನ ಹೊರಹಾಕಿ ಆರೋಶಕ್ ಅವರು ಕೆಂಡಾಮಂಡಲ ಆಗಿದ್ರು. ಅದ್ರ ಜೊತೆಗೆ ಸಂಗಪ್ಪ ಮಂಗಪ್ಪ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಯತ್ನಾಳ್ ಅವರು ಕೂಡ ಕಿಡಿಕಾರುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಸಂಘ ಪ್ಲಸ್ ಅಪ್ಪ ಅನ್ನುವಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳಿದಕ್ಕೆ ಯತ್ನಾಳ್ ಅವರು ಕೂಡ ಸದನದಲ್ಲಿ ಗುಡುಗುವಂತ ಕೆಲಸವನ್ನು ಮಾಡಿದ್ರು. ಸಂಗಪ್ಪನ ಬಗ್ಗೆ ಮಂಗಪ್ಪನವರು ಏನೋ ಒಂದು ಜಾಹೀರಾತು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನುವಂಥದ್ದು ಬಹಳ ಮುಖ್ಯ ಆಗುವಂಥದ್ದು. ಯಾಕಂದ್ರೆ ರಾಜ್ಯದ ತೆರಿಗೆ ಹಣವನ್ನ ಯಾವ ರೀತಿ ರಾಜ್ಯ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇದೆ, ಏನು ಶಾಸಕರ ಅನುದಾನ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನಕ್ಕೆ ಹಣವನ್ನ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡ್ತಿದೆ ಅನ್ನುವಂಥ ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಯಾವ ರೀತಿ ಜಾಹೀರಾತುಗಳನ್ನ ನೀಡಿದೆ ಅನ್ನೋದನ್ನ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಯಾರ ಹಣವನ್ನ ತೆರಿಗೆ ಪೋಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷದ ನಡುವೆ ವಾಕ್ಸಮರ ಜೋರಾಗಿತ್ತು. ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅವರು ಈ ಒಂದು ಜಾಹೀರಾತಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡೆ ದಾಳಿ ನಡೆಸಿದಂತಹ ಆರ್ ಅಶೋಕ್ ಮತ್ತು ಸುನಿಲ್ ಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ತೆರಿಗೆ ಹಣ ದುರ್ಬಳಕೆ ಮಾಡಿಕೊಳ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಒಂದು ಗದ್ದಲಕ್ಕೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಏನು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಗುಡುಗುವಂತ ಕೆಲಸ ಮಾಡಿದ್ರು. ಸಂಘದ ವಿಚಾರವನ್ನ ಸಂಗಪ್ಪ ಅನ್ನುವಂಥ ವಿಚಾರವನ್ನು ಇಟ್ಟಿದ್ದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ಈ ಒಂದು ತೆರಿಗೆ ಹಣ ಪೋಲಾಗ್ತಾ ಇದೆ, ಜನರ ತೆರಿಗೆ ಹಣವನ್ನು ಕಾಂಗ್ರೆಸ್ ತೆವಲಿಗೆ ಬಳಸಿಕೊಂಡು ಪೋಲು ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನ ಗಂಭೀರವಾಗಿ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.